ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳ ಕುರಿತು ಬೆಂಗಳೂರಿನ ಎಐ ತಜ್ಞರಾದ ಎನ್ಜಿ ಕಿರಣ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಲಿದ್ದೀರಿ. ಈಗ AI ಬಂದಿದೆ, ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳಲ್ಲಿ ಇದ್ದವರು ಕಲ್ತು ಬಿಡ್ತಾರೆ. ನಮ್ಮ ಕತೆ ಏನು ಅಂತ ಹೇಳಿ ತುಂಬಾ ಜನ ಗ್ರಾಮೀಣ ಭಾಗದ ಯುವಕರಿಗೆ ಒಂದು ಆತಂಕ ಇದೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಮಲೆನಾಡು ತಾಂತ್ರಿಕ ಕಾಲೇಜ್ನವರು ಇದ್ರ ಬಗ್ಗೆ ಬಹಳ ಅಲ್ಯುಮಿನಿಗಳ ಜೊತೆ ಎಲ್ಲ ಯೋಚನೆ ಮಾಡಿ ಹೋದ್ವಾರ ಒಂದು ಹ್ಯಾಕಥಾನ್ನ ಆಯೋಜಿಸಿದ್ರು. ಈ ಹ್ಯಾಕಥಾನ್ನಲ್ಲಿ ಗ್ರಾಮೀಣ ಪ್ರದೇಶದ ಯುವಕರ ಜೊತೆ ರೈತರನ್ನು ಸೇರಿಸಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಒಂದು 50 ಜನ ರೈತರು ಕೂಡ ನಮಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವರೇ ಓನ್ ಇಂಟ್ರೆಸ್ಟ್ ಇಂದ ಈ ಆಲ್ ಇಂಡಿಯಾ ರೇಡಿಯೋ ಇಂದ ಪ್ರಸಾರ ಆದ ಅನೌನ್ಸ್ಮೆಂಟ್ ಕೇಳಿ ಅವರೇ ಫೋನ್ ಮಾಡಿ, ಇನ್ಫ್ಯಾಕ್ಟ್ ಅವ್ರಗಳಿಗೆ ವೆಬ್ಸೈಟ್ನಲ್ಲಿ ನಾವು ಯಾವ್ದು ಫಾರ್ಮ್ ಫಿಲಪ್ ಮಾಡಬೇಕು ಅಂತ ಹೇಳಿದ್ವಿ. ಅವರು ನಮ್ಗೆ ಕೇಳ್ಕೊಂಡ್ರು, ನಮಗೆ ಫಿಲಪ್ ಮಾಡಕ್ ಬರಲ್ಲ, ವೆಬ್ಸೈಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇದು ನಮ್ಗೇನಾದ್ರು ಉಪಯೋಗ ಆಗತ್ತಾ? ಯಾಕಂದ್ರೆ ನನ್ನ ಸಂಬಂಧಿಕರಲ್ಲೂ ಕೂಡ ಸುಮಾರು ಜನ ರೈತರಿದ್ದಾರೆ, ಅವ್ರಿಗೆ ಇಂಗ್ಲಿಷ್ ಟೈಪ್ ಮಾಡಕ್ ಬರಲ್ಲ, ಯಾಕಂದ್ರೆ ಅವ್ರು ಓದೇ ಇಲ್ಲ. ಅಥವಾ ಕನ್ನಡ ಟೈಪ್ ಮಾಡಬೇಕು ಅಂದರೆ ಮೊಬೈಲ್ನಲ್ಲಿ ಭಾಳ ಕ್ಲಿಷ್ಟಕರ, ನಮಗೂ ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರುಗಳು ಏನು ಮಾಡ್ತಾರೆ, ಇವಾಗ ಎಲ್ಲ ವಾಟ್ಸಾಪಲ್ಲೂ ಆಡಿಯೋ ಮೆಸೇಜ್ ಹಿಂದೆ ಮುಂದೆ ಮಾಡ್ಕೊಂಡಿರ್ತಾರೆ. ಅದೇ ಥರ ರೈತರು ನಮ್ಮ ಹೆಲ್ಪ್ ಲೈನ್ ಕಾಲ್ ಮಾಡಿ, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಅವರಿಗೆ ಫೋನಲ್ಲಿ ಹೇಳಿದರು. ನಮ್ಮ ಸ್ಟೂಡೆಂಟ್ಸ್ ಅವ್ರ ಡೇಟಾನೆಲ್ಲ ಎಂಟ್ರ್ ಮಾಡಿಕೊಂಡು ಅವ್ರನ್ನ ಇಲ್ಲಿ ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದರಲ್ಲಿ ರೈತರು ಇದೇ ಪ್ರಶ್ನೆ ಕೇಳಿದ್ರು, ನನಗೆ ಟೈಪ್ ಮಾಡೋಕ್ಕೆ ಬರೋಲ್ಲ, ವೆಬ್ಸೈಟ್ ಏನು ಅಂದ್ರೂ ಗೊತ್ತಿಲ್ಲ, ಅದಂಗೆ AI ಉಪಯೋಗ ಆಗುತ್ತೆ ಅಂತ ಕೇಳಿದ್ರು. ಆವಾಗ ಅವ್ರಿಗೆ ಕೂತ್ಕೊಂಡು ಹೇಳಿದ್ವಿ, ಈ ಥರ ನೀವು AI-ನಲ್ಲಿ ಸ್ಮಾರ್ಟ್ ಫೋನ್ ಕೂಡ ಬೇಕಾಗಿಲ್ಲ. ಈ ರೆಗ್ಯುಲರ್ ನಾವು ಬಟನ್ ಫೋನ್ ಮುಂಚೆ ಯಾರು ಉಪಯೋಗಿಸ್ತಾ ಇದ್ರು, ಬರೀ ಬಟನ್ ಇರುತ್ತೆ, ಇನ್ನೇನು ಇರಲ್ಲ, ಅದನ್ನು ಫೀಚರ್ ಫೋನ್ಸ್ ಅಂತ ಕರೀತಾರೆ. ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅದನ್ನು ನಾವು ನಿಮ್ಗೆ ಒಂದು ನಂಬರ್ ಕೊಡ್ತೀವಿ ಅಷ್ಟೇ. ನೀವು ನನ್ನನ್ನು ಹೇಗೆ ಫೋನ್ ಮಾಡಿ ಕರೆದ್ರೋ ಅದೇ ಥರ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ನಂಬರ್, ಇವಾಗ ಪೊಲೀಸ್ ಕರಿಬೇಕು ಅಂದರೆ 101 ಅಥವಾ 112 ಅಂತ ಎಲ್ಲ ಕರಿತಿರಲ್ಲ, ಎಮರ್ಜೆನ್ಸಿ ಇರ್ಬೋದು, ಆ ಥರ ನಿಮಗೆ ಕೃಷಿಗೂ ಒಂದು ಆ ಥರ ಒಂದು ನಂಬರ್ನ ನಾವು ಪಬ್ಲಿಷ್ ಮಾಡ್ತೀವಿ. ಅವಾಗ ನೀವು ಕಾಲ್ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ನಿಮ್ಮನ್ನೇ ಪ್ರಶ್ನೆ ಕೇಳುತ್ತೆ, ಏನು ಬೇಕು ನಿಮಗೆ ಅಂತ. ನೀವು ಕನ್ನಡದಲ್ಲೇ ಮಾತಾಡ್ಬೋದು. ಕನ್ನಡದಲ್ಲಿ ಮಾತಾಡಿದಾಗ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ಅದರಲ್ಲಿ AI ಒಂದು ಎಂಜಿನ್ ರನ್ ಆಗ್ತಾ ಇರುತ್ತೆ, ಆ್ಯಪ್ ಒಂದು ರನ್ ಆಗ್ತಾ ಇರುತ್ತೆ. ಅದು ಅರ್ಥ ಮಾಡಿಕೊಂಡು ನಿಮ್ಗೆ ಏನು ಉತ್ತರ ಬೇಕೋ ಅದನ್ನು ಉತ್ತರ ಕೊಡುತ್ತೆ. ಇಲ್ಲ ನೀವೇನಾದ್ರು ಎಕ್ವಿಪ್ಮೆಂಟ್ ಬುಕ್ ಮಾಡಬೇಕು, ಇಲ್ಲ ನಿಮಗೆ ಹವಾಮಾನದ ಬಗ್ಗೆ ಡೌಟ್ ಇರುತ್ತೆ, ಇಲ್ಲ ಏನು ಗೊಬ್ಬರ ಹಾಕಬೇಕು, ಇಲ್ಲ ಯಾವ ಬೆಳೆ ಬೆಳಿಬೇಕು ಅನ್ನೋ ಡೌಟ್ ಇರುತ್ತೆ. ಅದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಮಾಡೋ ಆ್ಯಪ್ ಏನು ಮಾಡುತ್ತೆ, ಈಗ ನಮ್ಮ ಕರ್ನಾಟಕ ಸರ್ಕಾರದವ್ರು ಇರ್ಬೋದು, ಇಲ್ಲ ಭಾರತ ಸರ್ಕಾರದವ್ರು ಇರ್ಬೋದು, ಅವರೆಲ್ಲ ಈ ಡೇಟಾನೆಲ್ಲ ಕಲೆಕ್ಟ್ ಮಾಡಿ ಒಂದು ನಂಬಲರ್ಹವಾದ ಒಂದು ಡೇಟಾ ಬೇಸ್ನಲ್ಲಿ ಹಾಕಿರ್ತಾರೆ. ನಮ್ಮ AI ಆ್ಯಪ್ ಏನು ಮಾಡುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರ ಕೊಡುತ್ತೆ. ನಿಮ್ಗೆ ಕನ್ಫ್ಯೂಸ್ ಮಾಡಿಸ್ದಾನೆ, ಕಷ್ಟ ಕೊಡ್ದಾನೆ ಅದನ್ನು ಮಾತ್ರ ಮಾಡುತ್ತೆ. ಇದೇ ಥರ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇರೋ ವಿದ್ಯಾರ್ಥಿಗಳೇ ಇರ್ಬೋದು, ಇಲ್ಲ ರೈತರೇ ಇರ್ಬೋದು, ಈ ಥರ ವಾಯ್ಸ್ AI ಅಂತ ಏನು ಕರೀತಾರೆ, ಅದ್ರ ಮುಖಾಂತರ ನೀವು ಬರೀ ಮಾತಾಡಿ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ತಿಳ್ಕೊಬೋದು. ಇದರಲ್ಲೂ ಇನ್ನೊಂದು ಎಚ್ಚರಿಕೆಯ ಸಂಗತಿ ಏನಂದರೆ, ಇವಾಗ ವಾಟ್ಸ್ಆ್ಯಪ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಇದೇ ಥರ ಮಿಸ್ಲೀಡಿಂಗ್ ಆಗಿರೋ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ನೀವು 10 ರೂಪಾಯಿ ಕೋರ್ಸ್ಗೆ ರಿಜಿಸ್ಟರ್ ಆಗ್ಬೋದು ಅಂತ ಅನೌನ್ಸ್ ಮಾಡ್ತಾರೆ. ನೀವೇನು ಮಾಡ್ತೀರಾ, $10 ಅಲ್ವಾ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತೀರಾ. ಅವ್ರೇನು ಮಾಡ್ಬಿಡ್ತಾರೆ, ಅಲ್ಲಿ ತುಂಬ ಚೆನ್ನಾಗಿ ಒಂದು ವಿಡಿಯೋ ತೋರಿಸಿ ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ ಕೋರ್ಸ್ಗೆ ಒಂದು $3,000 ಕೊಟ್ಟು ಜಾಯ್ನ್ ಆಗಿ ಅಂತ ಹೇಳ್ಬಿಡ್ತಾರೆ. ಅವಾಗ ನಿಮ್ಗೆ ದುಡ್ಡು ಹೋಗುತ್ತೆ ಹೊರತು ನಿಮ್ಗೆ ಸದುದ್ದೇಶದಿಂದ ಅವ್ರೇನು ಮಾಡ್ತಾ ಇಲ್ಲ, ಅವರು ದುಡ್ಡು ಸಂಪಾದನೆಗೋಸ್ಕರ ಮಾಡ್ತಾ ಇದ್ದಾರೆ. ಅದ್ರ ಬದಲಿಗೆ ಯಾರೇ ಇರ್ಬೋದು, ನಿಮಗೆ ಗೊತ್ತಿರೋ ಮಕ್ಕಳೇ ಇರ್ಬೋದು, ಇಲ್ಲ ನಿಮ್ಮ ಮೊಮ್ಮಕ್ಕಳೇ ಇರ್ಬೋದು, ಇಲ್ಲ ನೀವು ಹಾಸನ್ ಡಿಸ್ಟ್ರಿಕ್ನಲ್ಲಿ ಇದ್ರೆ ಇವಾಗ ಹಾಸನ್ ಕಾಲೇಜ್ನವರು ತುಂಬ ಮುಂದೆ ಬಂದಿದ್ದಾರೆ ನಿಮಗೆಲ್ಲ ಸಹಾಯ ಮಾಡಲಿಕ್ಕೆ. ಅದಕ್ಕೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಅವರು ನಿಮಗೆ ಈ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಆ ಕನೆಕ್ಷನ್ ಮೂಲಕ ಬಂದರೆ ನಿಮ್ಗೆ ಧೈರ್ಯವಾಗಿ ನೀವು ಅವ್ರು ಏನೇನು ಇನ್ಫಾರ್ಮೇಷನ್ ಕೊಡ್ತಾರೋ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನೀವು ಉಪಯೋಗಿಸ್ಲಿಕ್ಕೆ ಶುರು ಮಾಡ್ಬೋದು. ವಿದ್ಯಾಭ್ಯಾಸನೇ ಇರ್ಬೋದು, ಇಲ್ಲ ವ್ಯವಸಾಯನೇ ಇರ್ಬೋದು, ಎಲ್ಲದಕ್ಕೂ ನಮ್ಮ ಮಲೆನಾಡು ತಾಂತ್ರಿಕ ವಿದ್ಯಾಲಯದ ಮಕ್ಕಳು ಇಲ್ಲ ಪ್ರಾಧ್ಯಾಪಕರು ನಿಮ್ಗೆ ಸಹಾಯ ಮಾಡಲಿಕ್ಕೆ ಅಂದ್ಬಿಟ್ಟು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ. ಇದನ್ನ ದಯವಿಟ್ಟು ಎಲ್ಲರೂ ಉಪಯೋಗಿಸಬೇಕು ಅಂತ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸರ್. ಬಹುತೇಕ ಜನರು ಬಳಕೆಯನ್ನು ಮಾಡ್ತಾರೆ. ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಹೀಗೆ ಬೇರೆ ಬೇರೆ ತರಹದ್ದು ಇರುತ್ತೆ.
ಅಲ್ಲಿಯೂ ಕೂಡ ಒಂದು ಸಹಾಯ ಮಾಡಬೇಕು ಅನ್ನೋದಕ್ಕಿಂತನೂ ಕೂಡ ಈ ಮಾರ್ಕೆಟಿಂಗ್ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಈಗ ನಾನು ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೋಬೇಕು, ಒಂದು ಮೊಬೈಲ್ ಕೊಂಡ್ಕೋಬೇಕು ಅಂತ ಹೇಳಿ ಒಂದು ಕಡೆ ಸರ್ಚ್ ಮಾಡಿದರೆ ನೀವು ಯಾವ ಸೈಟ್ಗೆ ಹೋದರೂ ಅದೇ ಬರುತ್ತೆ. ಅದು ಬರೋ ಅಂಥದ್ದು ಈ ಥರದ್ದು ಈ ಕಾರಣದಿಂದಾಗಿ. ಹೀಗೆ ನಾವು ಮಾರುಕಟ್ಟೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ AI ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅಂತೀರಿ? ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೋಗೋ ಮೂಲ ಉದ್ದೇಶ ಏನು ಅಂದರೆ, ನಮಗೆ ಈಗ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ, ಈಗ ಯಾರೋ ಬೇರೆಯವರು ನಮ್ಮ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಇರುತ್ತೆ, ಅದನ್ನ ನೋಡ್ಲಿಕ್ಕೋಸ್ಕರ ಹೋಗ್ತೀವಿ. ಇಟ್ಸ್ ಎ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ. ಸೋಷಿಯಲ್ ಅನಿಮಲ್ ಅಂತಾರಲ್ಲ, ಸಮಾಜ ಜೀವಿ. ಆದ್ರಿಂದ ನಮ್ಗೆ ಕುತೂಹಲ ಇರುತ್ತೆ, ನಮ್ಮ ಸ್ನೇಹಿತರು ಇರ್ಬೋದು, ಸಂಬಂಧಿಕರೇ ಇರ್ಬೋದು, ಏನು ಮಾಡ್ತಾ ಇದ್ದಾರೆ. ಅಥವಾ ನಾವು ಕೂಡ ಯಾವ್ದಾದ್ರು ಒಂದು ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಬಂದಿರ್ತೀವಿ ಯಾವುದೋ ದಸರಾ ಟೈಮ್ನಲ್ಲಿ, ಅವಾಗ ನಾವು ಫೋಟೋ ಕ್ಲಿಕ್ ಮಾಡಿ ಅದನ್ನೆಲ್ಲ ಶೇರ್ ಮಾಡ್ತೀವಿ. ಅದರಿಂದ ಶುರು ಆಗುತ್ತೆ. ಹೌದು. ಅವಾಗ ಏನಾಗುತ್ತೆ, ನಾವು ಎಷ್ಟು ಜನ ನೋಡಿದ್ರು, ಎಷ್ಟು ಜನ ನಮಗೆ ಇವತ್ತು 100 ಜನ ನೋಡಿದ್ರು, ನಾಳೆ 200 ಜನ ನೋಡಿದ್ರು, ಅದೊಂಥರ ರೇಸ್ ಶುರು ಆಗ್ಬಿಡುತ್ತೆ. ಹೌದು. ಯಾವುದು ಪಾಪ್ಯುಲರ್ ಆಯಿತು ಅಂದರೆ ಯಾಕೆ ಪಾಪ್ಯುಲರ್ ಆಯಿತು, ನಂದ್ಯಾಕೆ ಆಗಲಿಲ್ಲ, ಆ ಥರ ಒಂದು ಅಡಿಕ್ಷನ್ ಥರ ಶುರು ಆಗ್ಬಿಡುತ್ತೆ. ಇದುವರೆಗೂ ಏನಾಗ್ತಾ ಇತ್ತು, ಈ ಬಿಡಿ ಸಿಗರೇಟ್ ಸೇದಿದ್ರೆ ಮಾತ್ರ ಕೆಟ್ಟದಾಗುತ್ತೆ ಅನ್ನೋ ಮನೋಭಾವ ಇತ್ತು, ಅಡಿಕ್ಷನ್ ಅಂತಾರೆ. ಇವಾಗ ಏನಾಗೋಗಿದೆ, ಸೋಷಿಯಲ್ ಮೀಡಿಯಾ ಕೂಡ ಅಡಿಕ್ಷನ್ ಆಗಕ್ಕೆ ಶುರುವಾಗಿದೆ, ನಮಗೆ ಗೊತ್ತಾಗ್ದೇ ಆಗೋಗಿದೆ. ಮತ್ತೆ ಇದು ಅನ್ಫಾರ್ಚುನೇಟ್ಲಿ ಚಿಕ್ಕ ಮಗುವಿಂದನೇ ಶುರು ಆಗ್ತಾ ಇದೆ. ಇವಾಗ ಏನಾಗ್ತಾ ಇದೆ, ತಂದೆ ತಾಯಿಗಳು ಕೆಲಸ ಮಾಡೋದ್ರಿಂದ, ಅವ್ರ ಸಮಯದ ಅಭಾವ ಇರೋದ್ರಿಂದ, ಮನೆಯಲ್ಲಿ ಒಂದು ಮಗು ಇದ್ರೆ ಅವ್ರೇನು ಮಾಡ್ಬಿಡ್ತಾರೆ, ಒಂದು ಮೊಬೈಲ್ನ ಕೊಟ್ಬಿಟ್ಟು ಒಂದು ರೀಲ್ನ ಆನ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಮಗು 1 ವರ್ಷದ ಇದ್ರೂ ಕೂಡ ಅದಕ್ಕೆ ರೀಲ್ನ ಚೇಂಜ್ ಮಾಡೋದು ಹೇಗೆ ಒಂದ್ಸಲ ತೋರಿಸ್ಕೊಟ್ಬಿಟ್ರೆ ಸಾಕು, ಅದು ಅದೇ ಥರ ನಿಧಾನಕ್ಕೆ ಬೆಳೆಯೋಕ್ಕೆ ಶುರು ಆಗುತ್ತೆ. ಈಗ 1 ವರ್ಷದ ಮಗು ಈಗ ಒಂದು 6 ತಿಂಗಳು ಆ ಥರ ಮಾಡಿಬಿಟ್ರೆ ಅದೇ ಚಟ ಆಗೋಗಿರುತ್ತೆ. ಆಮೇಲೆ ನೀವು ಮೊಬೈಲ್ ಕಿತ್ಕೊಂಡ್ರು ಕೂಡ ಅಳಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಊಟ ಸಿಗದಿದ್ರು ಪರವಾಗಿಲ್ಲ, ಮೊಬೈಲ್ ಬೇಕು ಅನ್ನೋ ಮನೋಭಾವ ಬಂದ್ಬಿಡುತ್ತೆ. ಇದೇ ಥರ ಎಲ್ಲರಿಗೂ ಬಂದ್ಬಿಟ್ಟಿದೆ. ಈಗ ಒಳ್ಳೊಳ್ಳೆ ಸಾಧಕರು ಇರ್ಬೋದು, ಈಗ ಒಳ್ಳೊಳ್ಳೆ ಕಂಪ್ನಿಗಳ ಮಾಲೀಕರು ಇರ್ಬೋದು, ಅವ್ರದ್ದು ಜೀವನ ಶೈಲಿ ನೋಡಿಕೊಂಡ್ರೆ ಅವ್ರನ್ನ ಕೇಳಿ, ಇವಾಗ ಈಗ ನಂದ ನೀಲಕಣಿಯವರೇ ಇರ್ಬೋದು, ಅಂಥವರೆಲ್ಲ ಈಗ ಅದ್ರ ಬಗ್ಗೆ ಬುಕ್ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾನ ಎಷ್ಟು ಕಮ್ಮಿ ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಅಂತ ಅವರೇ ಹೇಳಿದ್ದಾರೆ. ಒಂದು ಬಿಟ್ಫುಲ್ನೆಸ್ ಅಂತ ಒಂದು ಬುಕ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಅವರು ತೋರಿಸ್ತಾರೆ, ನನ್ನ ಮೊಬೈಲ್ನಲ್ಲಿ ನೋಡಿ ಯಾವ ಸೋಷಿಯಲ್ ಮೀಡಿಯಾ ಆ್ಯಪ್ ಕೂಡ ಇಲ್ಲ, ನೆನ್ನೆ ಎಲ್ಲರೂ ಡಿಲೀಟ್ ಮಾಡಿದೆ ಅಂತ ಕೂಡ ಆ ಬುಕ್ನಲ್ಲಿ ಹೇಳಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಹುದ್ದೆನಲ್ಲಿ ಇರೋರೆ ಸೋಷಿಯಲ್ ಮೀಡಿಯಾದಿಂದ ಆಚೆಗೆ ಬರ್ತಾ ಇರುವಾಗ, ಯಾಕಂದರೆ ಅದು ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಮಾಡ್ತಾ ಇದೆ. ಪೂರ್ತಿ ನಿಲ್ಲಿಸಬೇಕು ಅಂತೇನಿಲ್ಲ, ಆದಷ್ಟು ಕಮ್ಮಿ ಮಾಡಿದ್ರೆ ನಮಗೆ ಡಿಸ್ಟ್ರಾಕ್ಷನ್ ಅನ್ನೋವಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಭಾಳ ಅನಾನುಕೂಲ ಆಗಿಬಿಡುತ್ತೆ. ಈ ಮೊಬೈಲ್ನ ಮುಂದೆನೇ ಇದ್ದರೆ ಒಂದು 5 ನಿಮಿಷ ಟೈಮ್ ನಾವು ಐಡ್ಲಾಗಿ ಕೂರ್ಲಿಕ್ಕೂ ಕೂಡ ನಾವು ಸಿದ್ಧರಾಗಿಲ್ಲ. ಯಾರಿಗೂ ವೆಯ್ಟ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಡಾಕ್ಟ್ರೇ ಇರ್ಬೋದು, ಇಲ್ಲ ನಮ್ಮ ಸ್ನೇಹಿತರೇ ಇರ್ಬೋದು, ಇಲ್ಲ ಕೆಲಸಕ್ಕೆ ಅಪ್ಲೈ ಮಾಡೋಕ್ಕೆ ಬಂದಿರ್ಬೋದು, ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೆ ಇಮಿಡಿಯೇಟ್ ಮೊಬೈಲ್ ತೆಗೆದುಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತಾ ಇರ್ತೀವಿ. ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಒಂದು ತೊಂದರೆ ಏನಂದರೆ, ನಾವು ಏನು ಹುಡುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ಒಂದನ್ನು ನೋಡ್ತೀವಿ, ಮುಂದಿನ ಪೋಸ್ಟು ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇರ್ತೀವಿ. ಒಂದು ಅರ್ಧ ಗಂಟೆ ಆದಮೇಲೆ ಅರ್ಧ ಗಂಟೆಯಿಂದ ಇಲ್ಲೇ ಕೂತಿದ್ದೀನಿ ಅನ್ಸುತ್ತೆ, ಏನು ನೋಡಿದೆ ಅಂದರೆ ಏನು ಜ್ಞಾಪಕ ಬರಲ್ಲ. ಸೊ ಆದ್ದರಿಂದ ನಮ್ಮ ಪ್ರೊಡಕ್ಟಿವಿಟಿಗೆ ಭಾಳ ಹಾನಿಕಾರ ಆಗ್ತಾ ಇದೆ ಇದು. ಯೂಶ್ವಲಿ ಮುಂಚೆ ಏನಾಗ್ತಾ ಇತ್ತು, ಆಕ್ಸೆಸ್ ಟು ಇನ್ಫಾರ್ಮೇಷನ್ ವಾಸ್ ದ ಕೀ. ಅಂದರೆ ಮುಂಚೆ ಇಂಟರ್ನೆಟ್ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ವಲ್ಲ. ಯಾರು ಫಾರ್ ಎಕ್ಸಾಂಪಲ್ ನಿಮಗೆ ಹಾಗಲಕಾಯಿ ಒಳ್ಳೇದಾ, ಬೇವಿನಕಾಯಿ ಒಳ್ಳೇದಾ, ಆ ಥರ ಇನ್ಫಾರ್ಮೇಷನ್ ಬರ್ಲಿಕ್ಕೆ ಶುರು ಆದಾಗ ನಮಗೊಂಥರ ಕುತೂಹಲ ಆಯಿತು, ಇದು ಭಾಳ ಅನುಕೂಲ ಆಗುತ್ತೆ. ಆಮೇಲೆ ನಂಬಲರ್ಹವಾದ ವ್ಯಕ್ತಿಗಳು ಈ ಥರ ಹೋಮ್ ರೆಮಿಡಿ ಯಾವ ಥರ ಮಾಡ್ಕೋಬೋದು, ಈ ಥರ ಇಲ್ಲ ಇಫ್ ಯು ಆರ್ ಎಕ್ಸ್ಪ್ಯಾಂಡಿಂಗ್ ಯುವರ್ ಬಿಸ್ನೆಸ್, ಅವಾಗ ಫ್ರೀಯಾಗಿ ನೀವೇ ಅಡ್ವರ್ಟೈಸ್ ಮಾಡಲಿಕ್ಕೆ ಇದೆಲ್ಲ ಅನುಕೂಲ ಆಗುತ್ತೆ. ಅದರಿಂದ ಶುರು ಆಗುತ್ತೆ. ಅದನ್ನು ಅಷ್ಟೇ ಲಿಮಿಟಲ್ಲಿದ್ದರೆ ಒಳ್ಳೆಯದು. ಆಮೇಲೆ ಅಡಿಕ್ಷನ್ಗೆ ಬಂದಾಗ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ನನ್ನ ಸಜೆಷನ್ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾ ಯಾವುದು ಪರ್ಪಸ್ಸಿಗೆ ನೀವು ಯೂಸ್ ಮಾಡ್ತಾ ಇದ್ದೀರೋ, ಈಗ ನೀವು ಏನಾದ್ರು ಓನಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ರೆ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಬೇರೆ ಬೇರೆ ಜಾಗದಲ್ಲೂ ಇರ್ತಾರೆ, ಬೇರೆ ಬೇರೆ ರಾಜ್ಯ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಇರ್ಬೋದು, ಅವ್ರಿಗೇನಾದ್ರು ಹಂಚ್ಕೊಳ್ಬೇಕು ಅಂದರೆ ಭಾಳ ಕನ್ವೀನಿಯೆಂಟ್, ಆಲ್ಮೋಸ್ಟ್ ಝೀರೋ ಕಾಸ್ಟ್ನಲ್ಲಿ ನಿಮಗೆಲ್ಲ ಸಿಗುತ್ತೆ. ಆ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅನಿಸಿದ್ರೆ ನೀವು ರೇಷನ್ ಮಾಡ್ಲಿಕ್ಕೆ ಶುರು ಮಾಡಿ. ದಿವಸಕ್ಕೆ ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಯೂಸ್ ಮಾಡ್ತೀನಿ. ಆ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದ್ರ ಬೆನಿಫಿಟ್ಟು ಸಿಗುತ್ತೆ. ಆಮೇಲೆ ನಿಮಗೆ ಅದು ತೊಂದರೆ ಆಗದಂಗೆ ಅವಾಯ್ಡ್ ಮಾಡಲಿಕ್ಕೂ ಆಗುತ್ತೆ. ಹೌದು. ತುಂಬ ಜನ ಇವಾಗ ಸೈಬರ್ ಫ್ರಾಡ್ ಇರ್ಬೋದು, ನಿಮಗೆ ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು, ಮತ್ತು ಕೆಲವರು ನೀವು ಪಿಕ್ಚರ್ಗಳನ್ನ ಪಬ್ಲಿಕ್ ಮೋಡ್ನಲ್ಲಿ ಶೇರ್ ಮಾಡಿಬಿಟ್ರೆ ಅವ್ರು ಏನು ಮಾಡ್ತಾರೆ, ಈಗ ಉಪಯೋಗಿಸ್ಕೊಂಡು ಮಾರ್ಫಿಂಗ್ ಮಾಡಿಬಿಡ್ತಾರೆ. ಅಂದರೆ ಅದನ್ನು ಜನರೇಟ್ ಮಾಡಿ ಮುಖ ಮಾತ್ರ ನಿಮ್ದಿರುತ್ತೆ, ಬೇರೆ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆಯವ್ರದ್ದು ಹಾಕಿ ನಿಮಗೆ ಅಶ್ಲೀಲವಾದ ಚಿತ್ರಗಳನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವಾಗ ತುಂಬ ನಿಮಗೂ ಇನ್ಕನ್ವೀನಿಯನ್ಸ್ ಆಗುತ್ತೆ. ಸುಮ್ಮನೆ ಇವೆಲ್ಲ ಡಿಸ್ಟ್ರಾಕ್ಷನ್, ಎಲ್ಲರಿಗೂ ಗೊತ್ತಿದ್ರು ಕೂಡ ಇದೆಲ್ಲ AI ಜನರೇಟೆಡ್ ಅಂತ. ಬಟ್ ಸಡನ್ ಆಗಿ ನೀವು ಮಾಡೋ ಕೆಲಸ ಬಿಟ್ಟು ಅನವಶ್ಯಕವಾಗಿ ಇಂಥ ಕೆಲಸಗಳೆಲ್ಲ ನೀವು ಶುರು ಮಾಡ್ತೀರಾ. ಅದರಿಂದ ನನ್ನ ಸಜೆಷನ್ ಏನು ಅಂದರೆ, ಆದಷ್ಟು ಕಮ್ಮಿ ಮಾಡಿ, ಮತ್ತು ಆದಷ್ಟು
ಪಬ್ಲಿಕ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡೋದ ಅಗತ್ಯ ಇಲ್ಲದೇ ಇದ್ರೆ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮಗೆ ಬಹಳ ಒಳ್ಳೆಯದೇ ಆಗುತ್ತೆ. ಚಿತ್ರ ಆಗಿರ್ಬೋದು, ನಮ್ಮ ಬಗ್ಗೆ ಮಾಹಿತಿ ಇರ್ಬೋದು, ಯಾವುದನ್ನು ಕೂಡ ಸಾಮಾಜಿಕ ತಾಣಗಳಲ್ಲಿ ನಾವು ಅದನ್ನ ಹಂಚಿಕೊಳ್ಳಬಾರದು ಅನ್ನುವಂಥದ್ದು ಆದಷ್ಟು ಕಮ್ಮಿ ಮಾಡಬೇಕು. ಅಂದ್ರೆ ಅಗತ್ಯ ಬಿದ್ದರೆ ಅಷ್ಟೇನೆ, ಅವಾಗ ಮಾತ್ರ ನಾವು ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ AI ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಆವಾಗ ತಾವು ಹೇಳ್ತಾ ಇದ್ರಿ ಈ ಫ್ಯಾಕ್ಟ್ರಿಗಳಲ್ಲಿ ಬಳಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿ. ಈಗಲೂ ಕೂಡ ಫ್ಯಾಕ್ಟ್ರಿಗಳಾಗಿರ್ಬೋದು ಮತ್ತೆ ಸರ್ವಿಸ್ ಸೆಕ್ಟರ್ ಇರ್ಬೋದು, ಇಲ್ಲೆಲ್ಲವೂ ಕೂಡ ವ್ಯಾಪಕವಾಗಿ AI ಅನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ AI ಅನ್ನ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಹೇಗೆ ಬಳಕೆಯನ್ನ ಮಾಡ್ಬೋದು? ಫಸ್ಟ್ ಸ್ಟೂಡೆಂಟ್ ಬಗ್ಗೆ ಹೇಳ್ತೀನಿ, ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ ಬಗ್ಗೆ ಹೇಳ್ತೀನಿ, ಮಿಡ್ಲ್ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀನಿ. GFGC ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳನ್ನೇ ತಗೊಳ್ಳಿ, ಸಾವಿರಾರು ಕಾಲೇಜ್ಗಳಿದೆ. ಮತ್ತು ಇನ್ನೊಂದು, ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಇವಾಗ ಗೌರ್ಮೆಂಟ್ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಹೌದು. ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮದು ಸ್ಟಾಫ್ ಆಗಲಿ ಇದಾಗಲಿ ಪ್ರೈವೇಟ್ ಕಾಲೇಜ್ಗಿಂತ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ ಅಷ್ಟೇ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಮತ್ತೆ ಯೂಶಲಿ ಅವರು ಜಾಬ್ ಆಪರ್ಚುನಿಟೀಸ್ ನೋಡ್ಕೊಂಡ್ರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿರೋರು ಪ್ರೈವೇಟ್ ಸ್ಕೂಲ್ನಲ್ಲಿ ಇರೋರಿಗೆ ಮಾತ್ರ ಜಾಸ್ತಿ ಸಿಗ್ತಾ ಇದೆ ಅನ್ನೋ ಮನೋಭಾವ ಇದೆ. ಸೊ ಅವ್ರುಗಳು ಆ ಥರ ಹೆದರ್ಕೊಳ್ಳೋ ಬದಲು, ಯಾಕಂದ್ರೆ ಅದಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ. ಚೆನ್ನಾಗಿದ್ರು ಕೂಡ ಕೆಲಸ ಅದ್ರ ಬಗ್ಗೆ ವಿಶ್ವಾಸ ಇರಲ್ಲ ನಮ್ಗೆ. ಯಾವ್ದು ಬೇರೆಯವ್ರ ಮನೇಲಿ ಚೆನ್ನಾಗಿ ಕಾಣುತ್ತೆ, ಹಿತ್ತಲ ಗಿಡ ಮದ್ದಲ್ಲ ಅಂದ್ಬಿಟ್ಟು. ನೀವು ಗೌರ್ಮೆಂಟ್ ಶಾಲೆನಲ್ಲಿ ಯಾತಕ್ಕೆ ಕಲೀಲಿಕ್ಕೆ ಶುರು ಮಾಡಿದ್ರಿ? ನಿಮ್ಮ ಪೇರೆಂಟ್ಸೇ ಹೇಳಿರ್ಬೋದು, ಇಲ್ಲ ನಿಮ್ಮ ಆರ್ಥಿಕ ಇದನ್ನು ನೋಡಿಕೊಂಡು ಕಲಿತಾ ಇರ್ಬೋದು. ಒಂದು ಒಳ್ಳೆ ನಮಗೆ ಸಿಕ್ಕಿರೋ ಫೆಸಿಲಿಟೀಸ್ ಏನಪ್ಪಾ ಅಂದರೆ, ಅದು ನಮ್ಮ ಗೌರ್ಮೆಂಟ್ ಕೊಟ್ಟಿರೋ ಅಂಥದ್ದು, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಮಾಡಿ ನಮಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಳ್ಳೆ ಉದ್ದೇಶದಿಂದ ಕೊಟ್ಟಿರೋ ಅಂಥದ್ದು. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಇವಾಗ ನಾವು ಅಲ್ಲಿಗೆ ಹೋಗೋದೇ ಬೇಡ, ನಾವು ಎಲ್ಲ ಪ್ರೈವೇಟ್ ಕಾಲೇಜ್ಗೆ ಹೋಗ್ತೀವಿ ಅಂದರೆ ಇದನ್ನು ಮುಚ್ಚಬೇಕಾಗತ್ತೆ. ಇವಾಗಲೂ ಸುಮಾರು ಕಾಲೇಜ್ಗಳಲ್ಲಿ ಈಗ MSc ಮುಚ್ಚಲಿಕ್ಕೆ ಶುರು ಮಾಡಿದ್ದಾರೆ, ಮತ್ತು BSc ಮುಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಈ ವಿದ್ಯಾರ್ಥಿಗಳು ಕಾಲೇಜ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನನಗೆ ಕೆಲಸ ಯಾಕೆ ಸಿಗ್ತಾ ಇಲ್ಲ, ಕಾಲೇಜ್ ಚೆನ್ನಾಗಿಲ್ಲ, ಇಲ್ಲ ಗೌರ್ಮೆಂಟ್ ಕಾಲೇಜು, ಇಲ್ಲ ಟೀಚರ್ಸ್ ಸರಿ ಇಲ್ಲ, ಆ ಥರ ಬ್ಲೇಮ್ ಮಾಡೋ ಬದಲು ಇವಾಗ ಥ್ಯಾಂಕ್ಫುಲಿ AI ನಮಗೆ ತುಂಬ ಸುಲಭವಾಗಿ ಸಿಕ್ಕಿರೋದ್ರಿಂದ ನೀವು ಯಾವುದೇ ಸಬ್ಜೆಕ್ಟ್ ಕಲಿಯುವಾಗ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ಹೈಸ್ಕೂಲ್ನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕಲಿತಾ ಇದ್ವಿ, ಮತ್ತು ಕಾಲೇಜಿಗೆ ಬಂದಾಗ ಇಂಟಗ್ರೇಷನ್, ಇಲ್ಲ ಕ್ಯಾಲ್ಕುಲಸ್, ಮ್ಯಾಟ್ರಿಕ್ಸ್ ಇನ್ವರ್ಷನ್, ಆ ಥರ ಕಲಿತಾ ಇದ್ವಿ. ಇವಾಗ ಈ ಹೈಸ್ಕೂಲ್ನಲ್ಲೇ ತಗೊಳ್ಳೋಣ, ಕ್ವಾಡ್ರಾಟಿಕ್ ಇಕ್ವೇಷನ್ನು ಇಲ್ಲ ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತ ಶುರು ಮಾಡಿದಾಗ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಅವ್ರು 10th ಬಂದಾಗ ಹೆದರ್ಕೊಂಡು, ಅಯ್ಯೋ ನಾನು ಸೈನ್ಸ್ ತಗೊಳ್ಳಲ್ಲಪ್ಪ, ಸೈನ್ಸ್ ಅಂದರೆ ನನಗೆ ಕಷ್ಟ ಗಾಸಿಪ್ ಶುರು ಮಾಡ್ತಾರೆ. ಆವಾಗ ಏನಾಗಿದೆ, ದೇ ಆರ್ ರನ್ನಿಂಗ್ ಅವೇ ಫ್ರಮ್ ಸೈನ್ಸ್. ಅಂದರೆ ಬೇರೆಯಿಂದ ಹೆದರ್ಕೊಂಡು ಓಡೋಗಿ ತಗೋಬಾರ್ದು. ನಿಮ್ಗೆ ಆರ್ಟ್ಸ್ ಮತ್ತು ಕಾಮರ್ಸ್ ಏನಾದ್ರು ಇಷ್ಟ ಇತ್ತು ಅಂದರೆ ನೀವು ಧೈರ್ಯವಾಗಿ ಎಲ್ಲರಿಗೂ ಹೇಳ್ಬಿಟ್ಟು ತಗೋಬೇಕು ಅಭಿಮಾನದಿಂದ. ಇಲ್ಲ ನಾನು ಇದು ಸೈನ್ಸ್ ನಾನು ಕಲ್ತ್ರೆ ಆಮೇಲೆ ಕೆಲಸ ಸಿಗ್ದೇ ಹೋದ್ರೆ ಅಂದ್ಬಿಟ್ಟು ಹೆದರ್ಕೊಂಡು ತೊಗೊಂಡ್ರೆ, ನಿಮ್ಗೆ ಆರ್ಟ್ಸ್ ತೊಗೊಂಡ್ರು ಕೂಡ ಅದೇ ಮನೋಭಾವ ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ಕೂಡ ನೀವೇನು ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅದು ಶುರು ಮಾಡಿದ್ದೆ ನೀವು ಹೆದರ್ಕೊಂಡು ಶುರು ಮಾಡಿದ್ದೀರ. ಅದ್ರ ಬದಲಿಗೆ ನೀವು ಯಾವುದೇ ಸಬ್ಜೆಕ್ಟ್ ಚೂಸ್ ಮಾಡಿ, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ನೀವು ಇಂಜಿನಿಯರಿಂಗ್ ಇರ್ಬೋದು, ಯಾವುದೇ ಮಾಡಿದರೂ ಕೂಡ ನೀವು ಫೌಂಡೇಶನ್ ಚೆನ್ನಾಗಿ ಕಲಿಬೇಕು. ಅದು ನಿಮ್ಮ ಹೈಸ್ಕೂಲಲ್ಲೇ ಶುರು ಆಗುತ್ತೆ. ಈಗ ಕ್ವಾಡ್ರಾಟಿಕ್ ಇಕ್ವೇಷನ್ ನಾವು ಯೂಶಲಿ ಬೈಹಾರ್ಟ್ ಮಾಡಿಬಿಡ್ತೀವಿ, A² + B² = C² ಅಂದ್ಕೊಂಡು ಅದನ್ನು ಬೈಹಾರ್ಟ್ ಮಾಡಿಬಿಡ್ತೀವಿ. ಸೈನ್ ಥೀಟಾ ಇರ್ಬೋದು, ಕಾಸ್ ಥೀಟಾ ಇರ್ಬೋದು. ಆ ಥರ ಕಲಿಯೋ ಬದಲು ಈ ಥರ ನನಗೆ ನಿಜ ಜೀವನದಲ್ಲಿ ಯಾವ ಥರ ಉಪಯೋಗ ಬರುತ್ತೆ ಅಂತ ನೀವು ಯಾವುದೇ AI ಟೂಲ್ನ ಕೇಳಿ, ಅದು ಒಳ್ಳೆ ಉದಾಹರಣೆ ಕೊಟ್ಬಿಟ್ಟು ನಿಮ್ಗೆ ಹೇಳುತ್ತೆ. ಯಾವುದೇ ಭಾಷೆನಲ್ಲೂ ಕೂಡ ಹೇಳುತ್ತೆ. ಯೂಶಲಿ ಏನಾಗುತ್ತೆ, ಅದು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಂಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದು ಆವಾಗ ಕನ್ನಡದಲ್ಲಿ ಕೇಳಿ, ಇಲ್ಲ ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ಲಿಕ್ಕೆ ಕೇಳಿ. ನಿಮ್ಗೆ ಅರ್ಥ ಆಗೋವರೆಗೂ ಬಿಡಬೇಡಿ, ಎಷ್ಟು ಸಲ ಬೇಕಾದ್ರೂ ಪ್ರಶ್ನೆ ಕೇಳ್ತಾನೆ ಇರಿ. ಇಲ್ಲ ಅಂದರೆ ಏನಾಗುತ್ತೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ನಮ್ಮದು ಇಂಟಿಗ್ರೇಷನ್ ಅಥವಾ ಕ್ಯಾಲ್ಕುಲಸ್ನ ಮಿಸ್ ಮಾಡಿಬಿಟ್ರೆ ನೀವು ಕಾಲೇಜ್ಗೆ ಹೋದಾಗ ನೀವು ಹೆದರ್ಕೊಂಡು ಅದನ್ನು ಮತ್ತೆ ಬೈಹಾರ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಇಲ್ಲ ಬೋರ್ ಆಗೋಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಫೌಂಡೇಶನ್ ವೀಕ್ ಇದ್ದರೆ ದಯವಿಟ್ಟು ಒಂದು ವಾರ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದನ್ನು ಕಲ್ತ್ಕೊಳ್ಳಿ. ದೇರ್ ಇಸ್ ನೋ ವೇ ಯು ಕ್ಯಾನ್ ಸ್ಕಿಪ್ ಇಟ್. ಅದನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಫ್ ದೇ ಆರ್ ಯೂಸಿಂಗ್ ಸಮ್ ಲೀನಿಯರ್ ಸೀರೀಸ್ ಇರ್ಬೋದು, ರಿಗ್ರೆಷನ್ ಇರ್ಬೋದು, ಯೂಶಲಿ BCom ಅದರಲ್ಲೆಲ್ಲ ಬರುತ್ತೆ ಇದೆಲ್ಲ, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸು, ಅದನ್ನೆಲ್ಲ ಬೈಹಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಬೈಹಾರ್ಟ್ ಮಾಡಬೇಕು ಅನ್ಸುತ್ತೋ ಅಲ್ಲಿ ಏನು ಅರ್ಥ ಆಗಿಲ್ಲ ಅದನ್ನು ಮತ್ತೆ AI ಹೋಗಿ ಕೇಳಿ.
ನಿಮ್ಗೇನಾದ್ರು ಅದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಆಲ್ ಇಂಡಿಯಾ ರೇಡಿಯೋದವರು ಒಂದು ನಂಬರ್ ಕೊಡ್ತಾರೆ ಅಥವಾ ವಾಟ್ಸ್ಆ್ಯಪ್ ನಂಬರ್ ಕೊಡ್ತಾರೆ. ಅದಕ್ಕೆ ನೀವು ಮೆಸೇಜ್ ಮಾಡಿ ನೀವು ತಿಳ್ಕೊಬೋದು ಫ್ರೀಯಾಗಿ. ನಮ್ಮ ಯಾರ್ಯಾರು ವಾಲಂಟಿಯರ್ಸ್ ಮುಂದೆ ಬರ್ತಾರೆ ಅವ್ರನ್ನೆಲ್ಲ ಇದ್ರ ಮೂಲಕ ತಿಳಿಸಿ ಅವರೆಲ್ಲ ನಿಮಗೆ ಕ್ಲಿಷ್ಟಕರವಾದ ಸಮಸ್ಯೆಗಳಿದ್ರೆ ಉತ್ತರ ಕೊಡ್ತಾರೆ. ಆ ಥರ ಮಾಡಿ ನೀವು ದಯವಿಟ್ಟು ನಿಮ್ಮ ಫೌಂಡೇಶನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಫೌಂಡೇಶನ್ ಚೆನ್ನಾಗಿ ಬೆಳೆಸಿ ಆಮೇಲೆ ನೀವು ಒಳ್ಳೆ ಅಡ್ವಾನ್ಸ್ ಟಾಪಿಕ್ ಈವನ್ PhD ಮಾಡ್ತಾ ಇದ್ರು ಕೂಡ ಅದರಲ್ಲೂ ಕೂಡ ಉಪಯೋಗಿಸ್ಬೋದು. ನಿಮಗೆ ಧೈರ್ಯನೂ ಬರುತ್ತೆ, ನಿಮ್ಗೆ ಕೆಲಸನೂ ಸಿಗುತ್ತೆ. ಇಲ್ಲ ನಮ್ಮ ಉದ್ದೇಶ ಏನು ಅಂದರೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ನಿಮ್ಮದೇ ಆದಂಥ ಸ್ಟಾರ್ಟಪ್ನ ಶುರು ಮಾಡಬೇಕು ಅಂತ. ಅವಾಗ ಜಾಬ್ ಹುಡ್ಕೋ ಬದಲಿ ನೀವೇ ಜಾಬ್ ಕೊಡೋ ಅಂತ ಸನ್ನಿವೇಶ ಬರುತ್ತೆ. ಸೊ ದಿಸ್ ಆರ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ ದ AI ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ಸ್ಗೆ ತಾವು ಹೇಳಿದ್ರಿ ಸರ್, ಅವ್ರು ಏನು ಕಲಿಬೇಕು ಅಂತ ಅಂತಿರ್ತಾರೋ ಅದನ್ನ ಬಯರ್ಟ್ ಮಾಡುವ ಬದಲಾಗಿ AI-ಯನ್ನು ಪದೇ ಪದೇ ಕೇಳಿ ನಮ್ಗೆ ಅರ್ಥ ಆಗುವವರೆಗೂ ಕೂಡ ಹೇಳಿಸ್ಕೋಬಹುದು ಅಂತ ಹೇಳಿದ್ರಿ. ಇಂಥ ಒಂದು ಪ್ರಕ್ರಿಯೆಗೆ ಅಥವಾ ಈ ಥರದ ಒಂದು ಚಟುವಟಿಕೆಗೆ ಯಾವ AI-ಗಳು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ? ಸುಮ್ಮನೆ ಎಲ್ಲ AI-ನು ಹುಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಸಿಸ್ಟಮ್ನಲ್ಲಿ ನೋಡಿದ್ರೆ ಒಂದು ಸುಮಾರು 30,000 ಟೂಲ್ಸ್ಗಳಿದೆ. ಆಮೇಲೆ ದಿನೇ ಬೇರೆ ಬೇರೆ ಟೂಲ್ಗಳು ಬರ್ತಾನೆ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆಯೋ ಇವಾಗ ಅದನ್ನೇ ಯೂಸ್ ಮಾಡಿ. ಇವಾಗ ChatGPTನೇ ಇರ್ಬೋದು, ಜೆಮಿನಿನೇ ಇರ್ಬೋದು, ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಅದರಿಂದ ಶುರು ಮಾಡಿ. ಇದರಲ್ಲಿ ಯೂಶಲಿ ಯಾವುದೇ ಟೆಕ್ಸ್ಟ್ಗೆ ಆನ್ಸರ್ ಕೊಡುತ್ತೆ. ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಸಬ್ಜೆಕ್ಟ್ ರಿಲೇಟೆಡ್ ಯಾವುದೇ ಪ್ರಶ್ನೆನ ಇವೆರಡು ಚೆನ್ನಾಗಿ ಕೊಡುತ್ತೆ. ಆಮೇಲೆ ನಿಮಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ, ಇಲ್ಲ ನೀವು ಯಾವ್ದಾದ್ರು ರಿಸರ್ಚ್ ಮಾಡಬೇಕು ಅಂತ ಅನ್ಸುತ್ತೆ. ಪಾಡ್ಕಾಸ್ಟ್ಗೆ ಈಗ ಗೂಗಲ್ನವ್ರದ್ದು ನೋಟ್ಬುಕ್ LM ಅನ್ನೋ ಒಂದು AI ಟೂಲ್ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಅದು ನಿಮ್ಮ PPT ಕೂಡ ಜನರೇಟ್ ಮಾಡಿಕೊಡುತ್ತೆ, ಇಲ್ಲ ಕ್ವಿಕ್ ರೆಫರೆನ್ಸ್ ಕಾರ್ಡ್ಸ್ ಕೂಡ ಮಾಡುತ್ತೆ. ಮತ್ತೆ ಸುಮಾರು ನಮ್ಮ ಭಾರತ ದೇಶದ ಎಲ್ಲ 13 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕೊಡುತ್ತೆ. ಕನ್ನಡದಲ್ಲೇ ಇವಾಗ ನೀವು ಯಾವುದೋ ಒಂದು ಸ್ಕ್ರಿಪ್ಟ್ನ ಕನ್ನಡ ಆಡಿಯೋ ಸಿಗುತ್ತೆ ಅನ್ಕೊಳ್ಳಿ, ಅದನ್ನ ನೀವು ಅಪ್ಲೋಡ್ ಮಾಡಿದ್ರೆ ನೋಟ್ಬುಕ್ LMಗೆ ಅದು ಇಮಿಡಿಯೇಟ್ ಆಗಿ ನಿಮಗೆ ಯಾವುದೇ ಭಾಷೆನಲ್ಲಿ ಕೂಡ ಕೊಡುತ್ತೆ. ಸೊ ಕ್ವಿಕ್ ಆಗಿ ನೋಟ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ChatGPTಯಿಂದ ಶುರು ಮಾಡಿ, ಇಲ್ಲ ಜೆಮಿನಿಯಿಂದ, ದೆನ್ ನೋಟ್ಬುಕ್ LM ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಆಮೇಲೆ napkin.ai ಅಂತ ಉಪಯೋಗಿಸಿದ್ರೆ ಈಗ ಯಾವುದೋ ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇರ್ತೀರಾ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಅದಕ್ಕೆ ಇಲಸ್ಟ್ರೇಷನ್ಗೆ ಏನೇನು ನಿಮಗೆ ಚಿತ್ರಗಳು ಬೇಕಾಗಿರುತ್ತೆ ಅದನ್ನು ನಿಮ್ಮ ಸಂದರ್ಭಕ್ಕೆ ಅನುಗುಣವಾಗಿ ಅದು ಜನರೇಟ್ ಮಾಡ್ಬೋದು. ಆಮೇಲೆ ನೀವು ವಿಡಿಯೋ ಜನರೇಟ್ ಮಾಡಬೇಕು ಅಂದ್ಕೊಳ್ಳಿ, ನೀವು ಅಕಸ್ಮಾತ್ ಲೆಕ್ಚರರ್ ಆಗಿದ್ದರೆ ಯೂಶಲಿ ನಿಮ್ಮ ಲೆಕ್ಚರಿಂಗ್ ಟಾಪಿಕ್ ಏನಿರುತ್ತೆ ಅದು ವಿಡಿಯೋ ಜನರೇಟ್ ಮಾಡಬೇಕು ಅಂದರೆ ಗೂಗಲ್ನವ್ರದ್ದೇ ಒಂದು ವಿಡಿಯೋ ಜನರೇಷನ್ ಟೂಲ್ ಇದೆ. ಅದಕ್ಕೆ ಗೂಗಲ್ VO3 ಅಂತಾರೆ ಅಥವಾ VIDZ ವಿಡ್ಸ್ ಅಂತ ಬರುತ್ತೆ. ಫ್ರೀಯಾಗಿ ಸಿಗ್ತಾ ಇಲ್ಲ, ಅದು ಪೇ ಮಾಡಬೇಕು ಅಂದರೆ ತುಂಬ ಜಾಸ್ತಿ ಏನಾಗಲ್ಲ. ಇವಾಗ ನೀವು ವಿದ್ಯಾರ್ಥಿಗಳೇ ನೀವೇ ಮಾಡಬೇಕು ಅಂದರೆ ಒಂದು 4-5 ಜನ ಸೇರಿಕೊಂಡ್ರೆ ಒಂದು 200 ರೂಪಾಯಿ ಅಷ್ಟು ಮಾಡಿ ನೀವೇ ಒಂದು ತಿಂಗಳಿಗೆ ಇಷ್ಟು ಅಂತ ನಿಮ್ಗೆ ಒಂದು ತಿಂಗಳು ಬೇಕಂದ್ರೆ ಎಷ್ಟು ಉಪಯೋಗ ಬರುತ್ತೆ ಅಷ್ಟನ್ನು ಜನರೇಟ್ ಮಾಡಿ ನೀವೇ ನೋಡ್ಬೋದು. ಆಮೇಲೆ ಅದು ನಿಮ್ಗೆ ಉಪಯೋಗ ಆಗುತ್ತೆ ಅನ್ಸಿದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ನೀವು ಕಾಲೇಜ್ನೇ ರಿಕ್ವೆಸ್ಟ್ ಮಾಡ್ಕೋಬೋದು, ಒಂದು ಈ ಥರ ನಮ್ಗೊಂದು ಲೈಸೆನ್ಸ್ ಕೊಡಿಸ್ಕೊಡಿ, ಈ ಥರ ಅನುಕೂಲ ಆಗುತ್ತೆ ಅಂತ. ಸೊ ಈ ಥರ ನೀವು ವಿಡಿಯೋ ಜನರೇಟ್ ಕೂಡ ಮಾಡ್ಬೋದು. ಮತ್ತು ಕೋಡ್ ಜನರೇಷನ್ಗೆ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ನೀವು ಬೇರೆ BSc BCom ಸ್ಟೂಡೆಂಟ್ ಅಥವಾ BCA ಸ್ಟೂಡೆಂಟ್ಸ್ ಕೋಡ್ ಜನರೇಷನ್ ಮಾಡಬೇಕು ಅಂದರೆ ಅದಕ್ಕೂ cursor.ai ಅಂತ ಇದೆ, ಇಲ್ಲ VS ಕೋಡ್ ಅಂತಾನು ಇದೆ, ಇಲ್ಲ ಕೋಪೈಲಟ್ಗಳು GitHub ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಕೋಪೈಲಟ್ ಅವೆಲ್ಲ ಕೋಡ್ ಜನರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ವೆಬ್ಸೈಟ್ಸ್ ಎಲ್ಲ ತುಂಬ ಜನರೇಟ್ ಮಾಡುತ್ತೆ. ಇವಾಗ ವೆಬ್ಸೈಟ್ ಅನ್ನೋದು ಬರೀ HTML CSS ಅಲ್ಲ, ಪೂರ್ತಿ ಫುಲ್ ಸ್ಟ್ಯಾಕ್ ಅಂತಾರೆ. ಆ ಫುಲ್ ಸ್ಟ್ಯಾಕ್ ಪ್ರೋಗ್ರಾಮಿಂಗ್ ಜನರೇಷನ್ ಈ ಕರ್ಸರ್ ಅದರಲ್ಲೆಲ್ಲ ಮಾಡ್ಬೋದು. React.js ಇರ್ಬೋದು, Node.js ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಮಾಡುತ್ತದು. ಮತ್ತು ಇನ್ನೊಂದು ಪರ್ಪ್ಲೆಕ್ಸಿಟಿ ಅಂತ ಒಂದಿದೆ, ಬಟ್ ಇವಾಗ ಅದನ್ನು ಪೇಯ್ಡ್ ವರ್ಷನ್ ಮಾಡಿದ್ದಾರೆ. ಅದರಲ್ಲಿ ರಿಸರ್ಚ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮಿಟ್ಗಳು ಆಗ್ತಾ ಇದೆ, ಟೆಕ್ ಸಮಿಟ್, ಬ್ಯಾಂಗ್ಳೂರ್ ಟೆಕ್ ಸಮಿಟ್. ಆ ಥರದಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಗದೆ ಇರ್ಬೋದು, ಯಾಕಂದರೆ ನೀವು ತುಂಬ ರಿಮೋಟ್ ಪ್ಲೇಸಲ್ಲಿ ಇರ್ಬೋದು, ಇಲ್ಲ ಬ್ಯುಸಿ ಆಗಿರ್ತೀರಾ. ಅದು ಪ್ಯಾನಲ್ ಡಿಸ್ಕಷನ್ ಏನಿರುತ್ತೆ ಅದನ್ನೆಲ್ಲ ವಿಡಿಯೋನಲ್ಲಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಾರೆ. ಅವ್ರೇನು ಮಾಡಿಬಿಡ್ತಾರೆ, ಸುಮ್ಮನೆ ಇಡೀ ದಿವಸದ್ದು ಪ್ಯಾನಲ್ ಡಿಸ್ಕಷನ್ 8 hours ವಿಡಿಯೋ ಸ್ಟ್ರೀಮಿಂಗ್ ಮಾಡಿ ಬಿಟ್ಬಿಡ್ತಾರೆ. ಇವಾಗ ನೀವು ನೋಡ್ತಿದ್ದಂಗೆ 8 hours ಇದೆ, ನಾನು ಯಾವಾಗಲೂ ಫ್ರೀ ಆಗಿದ್ದಾಗ ಬೇಸಿಗೆ ರಜದಲ್ಲಿ ಕಲಿತೀನಿ, ಬೇಸಿಗೆ ರಜೆಗೆ ಬರೋ ಅಷ್ಟೊತ್ತಿಗೆ ಇನ್ನೊಂದೇನೋ ತೊಂದರೆ ಆಗಿರುತ್ತೆ. ಅದ್ರ ಬದಲಿಗೆ ಯಾವುದೇ LLM ತಗೊಳ್ಳಿ ಅಥವಾ ನೋಟ್ಬುಕ್ LM, ಅಲ್ಲಿ ನೀವು URL ಕೊಟ್ಟರೆ ಸಾಕು ಯೂಟ್ಯೂಬ್ದು. ಅದರಲ್ಲಿ ನಂದನ್ ನೀಲಕಣಿಯವರು ಮಾತಾಡಿರ್ತಾರೆ ಅಂದ್ಕೊಳ್ಳಿ. ನಂದನ್ ನೀಲಕಣಿಯವರು ಈ ಸೆಮಿನಾರ್ನಲ್ಲಿ ಇದ್ರ ಬಗ್ಗೆ ಏನೇನು ಮಾತಾಡಿದ್ರು ನನಗೆ ಜಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಡು ಅಂತ ಕೇಳ್ಬೋದು, ಅಷ್ಟನ್ನೇ ಕೊಡುತ್ತೆ. ಇವಾಗ 8 hours ನೀವು ಹುಡುಕ್ಬೇಕು ಆಗೋವಿಲ್ಲ, ಯಾಕಂದ್ರೆ ಅವ್ರು ಮಧ್ಯಾಹ್ನ 3 ಗಂಟೆಗೆ ಮಾತಾಡಿರ್ಬೋದು, ಬೆಳಗ್ಗೆ 2 ಗಂಟೆಗೆ ಮಾತಾಡಿರ್ಬೋದು, ಅದನ್ನೇನು ಹುಡುಕ್ಬೇಕಾಗಿಲ್ಲ. ನೀವು ಸುಮ್ಮನೆ ಈ ಥರ ಕೇಳಿ, ಯಾವುದೇ ಭಾಷೆಯಲ್ಲಿ ಕೇಳಿ, ಇಲ್ಲ ವಾಯ್ಸಲ್ಲೇ ಕೇಳಿ, ಟೈಪ್ ಮಾಡೋದು ಅಗತ್ಯ ಇಲ್ಲ. ಸುಮ್ಮನೆ ಮೊಬೈಲ್ ಓಪನ್ ಮಾಡಿಬಿಟ್ಟು ChatGPT ಇರ್ಬೋದು, ಜೆಮಿನಿ ಇರ್ಬೋದು, ಪರ್ಪ್ಲೆಕ್ಸಿಟಿ ಈ ಥರ ಕೇಳಿದ್ರೆ ನಿಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಸಿಗುತ್ತೆ. ನೀವೇನೋ ಪ್ರೆಸೆಂಟೇಷನ್ ಮಾಡ್ತಾ ಇರ್ತೀರಿ ಅಂದ್ಕೊಳ್ಳಿ, ಇದೇ ಥರ ಆವಾಗ ಬರೀ ಬುಲೆಟ್ಸ್ ಕೊಡು 4 ಅಂತ ಕೇಳ್ಬೋದು. ಸೊ ಈ ಥರ ನಮ್ಮ ಲರ್ನಿಂಗ್ ಏನಿದೆ ಈಗ ಕಂಟೆಂಟನ್ನು ನಾವು ಓದೋದು ಏನಿದೆ ಅದೆಲ್ಲ ಭಾಳ ಸುಲಭ ಆಗೋಗಿದೆ.
ಮುಂಚೆ ಏನಾಗ್ತಾ ಇತ್ತು, ನಾವೆಲ್ಲ ಓದುವಾಗ ಯಾರ್ಯಾರ ಹತ್ರ ಜಾಸ್ತಿ ರೆಫರೆನ್ಸ್ ಬುಕ್ ಇರುತ್ತೋ ಅವರು ತುಂಬಾ ಚೆನ್ನಾಗಿ ಓದ್ತಾ ಇದ್ರು, ಹಾರ್ಡ್ ಕಾಪಿ ಬುಕ್ಸ್. ಅವಾಗ ಲೈಬ್ರರಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾರ್ಯಾರು ಲೈಬ್ರರಿ ಹೆಚ್ಚು ಉಪಯೋಗಿಸ್ತಾರೋ ಅವರೆಲ್ಲ ಮುಂದೆ ಬಂದರು. ಬಟ್ ಇವಾಗ ಆ ಸಂದರ್ಭ ಇಲ್ಲ. ಇವಾಗ ಪ್ರತಿಯೊಬ್ಬರು ಕೂಡ ಲೈಬ್ರರಿ ಹೋಗ್ದನ್ನೇನು ಕೂಡ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲ ಆನ್ಲೈನಲ್ಲಿ ಪಡ್ಕೋಬೋದು. ಲೈಬ್ರರಿ ಹೋಗೋದು ನಿಲ್ಲಿಸಬೇಡಿ. ಲೈಬ್ರರಿ ಅಡ್ವಾಂಟೇಜ್ ಏನಂದರೆ ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಬರೆದಿರೋವಂಥ ಬುಕ್ಸ್ ಇರುತ್ತೆ. ಮತ್ತು ಲೈಬ್ರರಿನಲ್ಲಿ ಪೂರ್ತಿ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಇವಾಗ ನೀವು ಆನ್ಲೈನಲ್ಲಿ ಕೇಳಬೇಕು ಅಂದರೆ ಇಫ್ ಯು ಡೋಂಟ್ ಹ್ಯಾವ್ ಎನಿ ರೆಫರೆನ್ಸ್ ಅಥವಾ ಈ ಥರ ಒಳ್ಳೆ ವಿಡಿಯೋ ರೆಫರೆನ್ಸ್ ಇರಲಿಲ್ಲ ಅಂದರೆ ಎಲ್ಲನೂ ನೀವು ಪ್ರಾಂಪ್ಟಲ್ಲೇ ತಗೋಬೇಕು ಅಂದರೆ ದೆನ್ ಇಟ್ ನೀಡ್ಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಚುರಿಟಿ. ಅವಾಗ ಏನಾಗುತ್ತೆ, ನಿಮಗೆ ಅಕಸ್ಮಾತ್ ಪ್ರಾಂಪ್ಟ್ ಬರೀಲಿಕ್ಕೆ ಅಷ್ಟು ಅನುಕೂಲ ಆಗಿರಲಿಲ್ಲ ಅಂದರೆ ದೆನ್ ಯು ಹ್ಯಾವ್ ಟು ಫಾಲ್ ಬ್ಯಾಕ್ ಅಂತ ಲೈಬ್ರರಿ, ಫಿಸಿಕಲ್ ಲೈಬ್ರರಿ. ಅವಾಗ ಒಳ್ಳೊಳ್ಳೆ ಬುಕ್ಸ್ ಆರು ಸಿಗುತ್ತೆ. ಇವು ರ್ಯಾಂಡಮ್ಲಿ ಯಾವುದೇ ಬುಕ್ ತೊಗೊಂಡ್ರೂ ಕೂಡ ಅದು ಒಳ್ಳೆ ಆಥರ್ಗಳು ಬರೆದಿರೋದೇ ಆಗುತ್ತೆ. ಯಾಕಂದರೆ ನಿಮ್ಮ ಯಾವುದೇ ಕಾಲೇಜ್ ಲೈಬ್ರರಿ ಇರ್ಬೋದು, ಯಾರೋ ಒಬ್ಬರು ಯೋಚನೆ ಮಾಡಿ ಆ ಬುಕ್ ತರಿಸಿರ್ತಾರೆ, ಸುಮ್ಮನೆ ರ್ಯಾಂಡಮ್ ಆಗಿ ಯಾರು ತರಿಸಲ್ಲ. ಆದ್ದರಿಂದ ದಯವಿಟ್ಟು ಲೈಬ್ರರಿ ಕೂಡ ಉಪಯೋಗಿಸಿ. ಲೈಬ್ರರಿ ಜೊತೆಗೆ ಉಪಯೋಗಿಸಿದ್ರೆ ತುಂಬ ಕಮ್ಮಿ ಎಫರ್ಟ್ನಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ತಿಳ್ಕೊಂಡು, ಯಾಕಂದರೆ ಪ್ರತಿಯೊಬ್ಬರಿಗೂ 24 hours ಮಾತ್ರ ಇದೆ. ಒಂದು ದಿವಸದಲ್ಲಿ 24 ಗಂಟೆನಲ್ಲಿ ನೀವು ಒಂದು ಕಾಲೇಜ್ಗೂ ಹೋಗಬೇಕು, ಇಲ್ಲ ಕೆಲಸನೂ ಮಾಡಬೇಕು, ಇಲ್ಲ ಇಫ್ ಯು ಆರ್ ಎ ಪೇರೆಂಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಆಲ್ಸೋ. ಸೊ ಅದೆಲ್ಲ ಮಾಡಿ ಕೂಡ ನಿಮ್ಮ ಕಮ್ಮಿ ಟೈಮ್ನಲ್ಲಿ ಹೇಗೆ ನೀವು ಜಾಸ್ತಿ ಕಲಿಬೋದು, ಅದಕ್ಕೆ AI ಭಾಳ ತುಂಬ ಚೆನ್ನಾಗಿ ಅನುಕೂಲ ಮಾಡುತ್ತೆ. ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ವೃತ್ತಿ ನಿರತರಾಗಿ ಇರ್ತೇವೆ, ಬೇರೆ ಬೇರೆ ಥರದ್ದು ಇರುತ್ತೆ. ತಾವಾಗಲೇ ಹೇಳಿದಾಗೆ ಶಿಕ್ಷಕರಿರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ನಮಗೆ ಯಾವೆಲ್ಲ AI ಬಳಕೆ ಮಾಡಬಹುದು ಮತ್ತು ಯಾವುದು ನಮಗೆ ನಮ್ಮ ಕೆಲಸಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ AI ಒಂದು ಉದಾಹರಣೆ ಕೊಡುವಾಗ ಫಸ್ಟು ಒಂದು ಕ್ಲರ್ಕಿಂದ ಶುರು ಮಾಡ್ತೀನಿ. ಯಾವುದೋ ಕಂಪ್ನಿನಲ್ಲಿ ಅಲ್ಲೇನಾಗುತ್ತೆ, ರಿಪಿಟೇಟಿವ್ ಆಗಿ ಬೆಳಗ್ಗೆ ಬರ್ತಿದ್ದಾಗೆ ನೀವು ಒಂದು ಇಮೇಲ್ ಚೆಕ್ ಮಾಡ್ತೀರಾ, ಇಲ್ಲ ವಾಟ್ಸಪ್ ಚೆಕ್ ಮಾಡ್ತೀರಾ, ತುಂಬ ಇಂಪಾರ್ಟೆಂಟ್ ಆಗಿರೋ ಯಾವುದಾದ್ರು ಇಮೇಲ್ ಬಂದಿದೆಯಾ, ರಿಕ್ವೆಸ್ಟ್ ಬಂದಿದೆಯಾ, ಅದನ್ನು ಮುಂಚೆ ಚೆಕ್ ಮಾಡ್ತೀರಾ. ಅವಾಗ ಚೆಕ್ ಮಾಡಿಬಿಟ್ಟು ಏನು ಮಾಡಬೇಕು, ಫಸ್ಟು ಯಾವುದಾದ್ರು ಇಮಿಡಿಯೇಟಾಗಿ ರಿಪ್ಲೈ ಮಾಡಬೇಕು ಅಂದರೆ ರಿಪ್ಲೈ ಮಾಡ್ತೀರಾ. ರಿಪ್ಲೈ ಮಾಡುವಾಗ ಅದು ಭಾಳ ಸುಲಭವಾದ ಯೂಸ್ ಕೇಸ್ ಇದು. ಒಂದು ರಿಪ್ಲೈನ ಟೈಪ್ ಮಾಡ್ಬೋದು ನೀವೇನೆ, ಇಲ್ಲ ಅದಕ್ಕೆ ಜನರೇಟ್ ದ ರಿಪ್ಲೈ ಅಂತಲೂ ಕೇಳ್ಬೋದು, ಇಲ್ಲ ನೀವು ಅದನ್ನು ವಾಯ್ಸ್ ಮಾಡೆಲ್ ತೊಗೊಂಡು ನೀವು ಏನು ಬೇಕೋ ಅದನ್ನು ಮಾತಾಡಿದ್ರೆ ಸಾಕು. ಫಸ್ಟ್ ಒಂದು ಡ್ರಾಫ್ಟ್ ರಫ್ ಆಗಿ ಒಂದು ಅದೇ ಮಾಡುತ್ತೆ. ಆಮೇಲೆ ಅದನ್ನು ಪಾಲಿಷ್ ಮಾಡು ಅಂತ ಹೇಳಿದ್ರೆ ನೀವು ಕಾಂಟೆಕ್ಸ್ಟ್ ಡಿಫೈನ್ ಮಾಡಬೇಕು. ಹೆಡ್ ಆಫ್ ಇನ್ಸ್ಟಿಟ್ಯೂಟಾ, ಇಲ್ಲ ನಿಮ್ಮ ಕೋವರ್ಕರಾ, ಇಲ್ಲ ನಿಮ್ಮ ಜೂನಿಯರ್ಸ, ಅದಕ್ಕೆ ಬೇಕಾಗುವಂಥ ಟೋನ್, ಒಳ್ಳೆ ಪದಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ಭಾಷೆನಲ್ಲಾಗಲಿ ಇಮಿಡಿಯೇಟ್ ಆಗಿ ನಿಮಗೆ ಫಾರ್ಮಲ್ ಆಗಿ ಒಂದು ಮಾಡಿಕೊಡುತ್ತೆ. ಅದನ್ನು ಸುಮ್ಮನೆ ಕಳ್ಸೋಕ್ಕೆ ಹೋಗಬಾರ್ದು, ಒಂದ್ಸಲ ರಿವ್ಯೂ ಮಾಡಿಬಿಟ್ಟು ಆಮೇಲೆ ಕಳಿಸ್ಬೋದು. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಹೋಗ್ತಾ ಇರೋವಂಥದ್ದು ವರ್ಕ್ ರಿಲೇಟೆಡ್ ಇಮೇಲ್ಸ್ ಇರ್ಬೋದು, ವಾಟ್ಸ್ಯಾಪ್ ಇರ್ಬೋದು, ಭಾಳ ಸ್ಟ್ರಕ್ಚರ್ಡ್ ಆಗಿ ಹೋಗ್ಲಿಕ್ಕೆ ಶುರು ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ನಾವು ಅರ್ಜೆಂಟ್ನಲ್ಲಿ ಮಿಸ್ ಟೈಪ್ ಮಾಡಿಬಿಟ್ಟಿರ್ತೀವಿ, ಈ ಸ್ಪೆಲ್ಲಿಂಗ್ಗಳು ಇಂಟರ್ಚೇಂಜ್ ಆಗಿಬಿಟ್ಟಿರುತ್ತೆ. ಅಂಥ ಸಂದರ್ಭಗಳೆಲ್ಲ ಇದರಲ್ಲಿ ಕಮ್ಮಿ ಮಾಡುತ್ತೆ. ಯಾಕಂದರೆ ಇದು ಇಮೇಲ್ನೆಲ್ಲ ಒಬ್ರು ರಿವ್ಯೂ ಮಾಡ್ತಾ ಇರೋವಂಥ ಆ ಥರ ರಿವ್ಯೂ ಮಾಡಿಕೊಡುತ್ತೆ ನಿಮಗೆ. ಅದನ್ನು ನೀವೊಂದ್ಸಲ ರಿವ್ಯೂ ಮಾಡಿ ಕಳಿಸ್ಕೋಬೋದು. ಇದು ಸಿಂಪಲ್ ಇಮೇಲ್ ಇರ್ಬೋದು. ಮತ್ತು ಈ ಪ್ರಿಂಟಿಂಗ್ನಲ್ಲೂ ಕೂಡ ಯಾವುದೋ ಒಂದು ಪ್ರಿಂಟಿಂಗ್ ಮಾಡ್ತಾ ಇರ್ತೀರ, ಅದರಲ್ಲೂ ಉಪಯೋಗ ಆಗುತ್ತೆ. ಆಮೇಲೆ ನಿಮಗೆ ಕೆಲವು ಸಲ ಇನ್ವಾಯ್ಸ್ ಬರುತ್ತೆ ಅಂದ್ಕೊಳ್ಳಿ. ಲಾಸ್ಟ್ ಮಂತ್ ಒಂದು ವೈರಲ್ ಆಗಿತ್ತು. ಇವಾಗ ಯೂಶ್ವಲಿ ನಿಮ್ಮ ಸಂಬಂಧಿಕರು ಅಥವಾ ಯಾರಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ ನಿಮಗೆ ಬಿಲ್ ಬರುತ್ತೆ. ಒಂದು ಎಕ್ಸಾಂಪಲ್ಗೆ ಅಲ್ಲಿ ಈ ಕೇಸ್ನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ಬಿಲ್ ಬಂದಿತ್ತು ಅವ್ರು ಡಿಸ್ಚಾರ್ಜ್ ಆಗುವಾಗ. ಇವಾಗ ಏನಾಗುತ್ತೆ, ಡಿಸ್ಚಾರ್ಜ್ ಬಿಲ್ ತೊಗೊಂಡ್ರೆ ಒಂದು 20 ಪೇಜಷ್ಟು ಪ್ರಿಂಟ್ಔಟ್ ಕೊಟ್ಬಿಡ್ತಾರೆ. ಹೌದು, ಈಗ ಜನಸಾಮಾನ್ಯರು, ಹಳ್ಳಿ ಕಡೆಯವರು, ಅವ್ರು ಇಂಗ್ಲೀಷ್ಗೆ ಬರಲಿಲ್ಲ. ಯೂಶ್ವಲಿ ಎಲ್ಲ ಬಿಲ್ಗಳು ಇಂಗ್ಲೀಷ್ನಲ್ಲೇ ಇರುತ್ತೆ. ನಿಮಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಯು ಹ್ಯಾವ್ ಟು ಬಿಲೀವ್ ದೆಮ್ ಆ್ಯಂಡ್ ಪೇ ಆ್ಯಂಡ್ ಕಮ್. ಆ ಇನ್ಶೂರೆನ್ಸ್ ಕಂಪ್ನಿನವ್ರು ಪೇ ಮಾಡ್ತಾ ಇದ್ರು ಕೂಡ ಆವಾಗ ನಿಮ್ಗೆ ವೆರಿಫೈ ಮಾಡಲಿಕ್ಕೆ ನಿಮಗೆ ಅಲ್ಲಿ ಒಂಥರ ಹ್ಯಾಂಡಿಕ್ಯಾಪ್ ಆಗಿಬಿಡುತ್ತೆ. ಹೌದು, ಗೊತ್ತಾಗಲ್ಲ ನಮಗೆ. ಅವಾಗ ಈ ಥರ ನಾವು ಹೇಗೆ ಒಂದು ಸಿಂಪಲ್ ಆಗಿ ಅಪ್ಲೋಡ್ ಮಾಡಿಬಿಟ್ಟು ವೆರಿಫೈ ದಿಸ್ ಆ್ಯಂಡ್ ಗಿವ್ ಮಿ ಹೈ ಲೆವೆಲ್ ಸಮರಿ, ಎಲ್ಲೆಲ್ಲಿ ಡುಪ್ಲಿಕೇಟ್ ಆಗಿದೆ ಅದನ್ನು ಇಮಿಡಿಯೇಟಾಗಿ ಹೈಲೈಟ್ ಮಾಡುತ್ತೆ. ಆದರೆ ನಿಮ್ಗೆ ಏನೂ ಗೊತ್ತಿಲ್ಲ, ಮೆಡಿಕಲ್ ಟರ್ಮ್ಸು ಗೊತ್ತಿಲ್ಲ, ಯಾವುದು ಔಷಧಿ ಯಾವುದು, ಬ್ಯಾಂಡೇಜ್ ಯಾವುದು ಅದು ಗೊತ್ತಿಲ್ಲ. ಸೊ ಅದರಿಂದ ಅಟ್ಲೀಸ್ಟ್ ಎಷ್ಟು ಸಲ ಡೂಪ್ಲಿಕೇಟ್ ಆಗಿದೆ ಅದಂತೂ ಗೊತ್ತಾಗೋಗುತ್ತೆ. ಸೊ ಆ ಥರ ದಿನನಿತ್ಯ ಖರ್ಚುಗಳೇನಿದೆ ಅದನ್ನೆಲ್ಲ ಇದರಿಂದ ಆಟೋಮೇಟ್ ಮಾಡಿ ಯಾವುದೇ ಜನಸಾಮಾನ್ಯರು ಇದನ್ನು ಉಪಯೋಗಿಸ್ಬೋದು. ನಾನು ಕೂಡ ಇವಾಗಲೂ ಕೂಡ ಯೂಶ್ವಲಿ ಏನು ಮಾಡ್ತೀವಿ, ತರಕಾರಿ ತರಲಿಕ್ಕೆ ನನ್ನ ಹೆಂಡತಿ ಅದನ್ನು ಒಂದು ಲಿಸ್ಟ್ ಬರ್ಕೊಡ್ತಾ ಇದ್ಲು, ಅದನ್ನು ತೊಗೊಂಡೋಗಿ ನಾನು ತರಕಾರಿ ತೊಗೊಂಡ್ಬರ್ತಾ ಇದ್ದೆ. ಅದನ್ನು ಇವಾಗ ಏನು ಮಾಡೋಕ್ಕೆ ಶುರು ಮಾಡಿದ್ದೀವಿ, ಒಂದು ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದೀವಿ. ಬುಕ್ಕಲ್ಲಿ ಬರೆದ್ರೆ ನಮ್ಗೆ ಇಡೀ ತಿಂಗಳಲ್ಲಿ ಏನೇನು ಮಾಡಿದ್ದೀವಿ ಅದು ಒಂದು ಲಿಸ್ಟು ಅದರಲ್ಲೇ ಇರುತ್ತೆ, ಹೌದು, ಎಲ್ಲಿಗೂ ಹೋಗಲ್ಲ. ಆಮೇಲೆ ಅದನ್ನು ಸುಮ್ಮನೆ ಒಂದು ಪಿಕ್ಚರ್ ತೊಗೊಂಡು ನಾನು ಸ್ಕ್ಯಾನ್ ಮಾಡಿಬಿಟ್ರೆ ನಾವು ಪ್ರತಿ ದಿವಸ ಎಷ್ಟು ಟೊಮ್ಯಾಟೊ ತಿಂದಿದ್ದೀವಿ, ಎಷ್ಟು ಈರುಳ್ಳಿ ತೊಗೊಂಡಿದ್ದೀವಿ, ನಮ್ದು ಟ್ರೆಂಡು ಗೊತ್ತಾಗುತ್ತೆ, ರೇಟ್ ಎಷ್ಟಿತ್ತು, ನಮ್ದು ಕನ್ಸಂಪ್ಷನ್ ಟ್ರೆಂಡು ಗೊತ್ತಾಗುತ್ತೆ, ನಮ್ದು ಎಕ್ಸ್ಪೆಂಡಿಚರ್ ಟ್ರೆಂಡು ಗೊತ್ತಾಗುತ್ತೆ. ಇದು ನಮಗೆ ಝೀರೋ ಕಾಸ್ಟ್ನಲ್ಲಿ ಸಿಗ್ತಾ ಇದೆ. ಇದು ಜನಸಾಮಾನ್ಯರಿಗೆಲ್ಲ ಅನುಕೂಲ ಆಗುತ್ತೆ.
ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳ ಕುರಿತು ಬೆಂಗಳೂರಿನ ಎಐ ತಜ್ಞರಾದ ಎನ್ಜಿ ಕಿರಣ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಇವರ ಸಂದರ್ಶನದ ಅಂತಿಮ ಭಾಗವನ್ನು ಮುಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು